ಸೊ ನಮಗೆ ಲಾಸ್ಟ್ 7 to 8 weeks ಇಂದ ಸಿರಿಟಲ್ ಟೆಕ್ನಾಲಜೀಸ್ ಅವರು ನಮಗೆ ಎಥಿಕಲ್ ಹ್ಯಾಕಿಂಗ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಸ್ವಲ್ಪ ಬೇರೆ ಕಡೆ ನಾನು ನೋಡ್ಕೊಂಡ್ರೆ ಇದು ಸ್ವಲ್ಪ ನನಗೆ ಬೆಸ್ಟ್ ಅನ್ಸುತ್ತೆ. ಯಾಕಂದ್ರೆ ಬೇರೆ ಕಡೆಯವರಲ್ಲಿ ನೋಡಿದ್ರೆ ಲಾಸ್ಟ್ ಟೈಮ್ ಫಸ್ಟ್ ಸೆಮ್ ನೋಡಿದ್ರೆ ಸೆಕೆಂಡ್ ಸೆಮ್ ನೋಡಿದ್ರೆ ಬರೀ ಥಿಯರಿ ಪಾಯಿಂಟ್ ಹೇಳ್ಕೊಟ್ಟಿದ್ದಾರೆ. ಬಟ್ ನೀವು ಸ್ವಲ್ಪ ನಾವು ಇಷ್ಟು ಟೈಮಲ್ಲಿ ನಿಮ್ಗೆ ಎಷ್ಟು ಬೇಕಾದಷ್ಟು ಹೇಳ್ಕೊಟ್ಟಿದ್ದಾರೆ. ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಇವ್ರು ಬೆಸ್ಟ್ ಅಂತ ಹೇಳ್ಕೊಳ್ತಿದ್ದಾರೆ. ಯಾಕಂದ್ರೆ ಇವ್ರು ಬರೀ ಅಟೆಂಡೆನ್ಸ್ ವೈಸ್ ಅಲ್ಲಿ ನೋಡಿದೆ ಪ್ರತಿಯೊಂದು ವೀಕಲ್ಲೂ ಕೂಡ ಅಟೆಂಡೆನ್ಸ್ ಆಗ್ತಾರೆ, ಬಟ್ ಟೆಸ್ಟ್ ಮಾಡ್ತಾರೆ, ಅಸೈನ್ಮೆಂಟ್ ಮಾಡ್ತಾರೆ. ಬಟ್ ಬೇರೆ ಯಾರು ಕೂಡ ಈ ತರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಇವ್ರು ಇಷ್ಟ ಮಾಡಿದ್ರೆ ಇಷ್ಟು ಟೈಮಲ್ಲಿ ಇಷ್ಟು ಇವ್ರು ಕವರ್ ಮಾಡಿದ್ರೆ ಅಂದ್ರೆ ನಿಜವಾಗ್ಲೂ ನಂಗೆ ಬೆಸ್ಟ್ ಅಂತ ಅನ್ಕೊಳ್ತೀನಿ ನಾನು. ಬೇರೆ ಕಡೆ ಇವ್ರು ಯಾರು ಮಾಡಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ. ಬಟ್ ಇಲ್ಲಿ ಬಂದಾಗ ಬೇರೆ ಲೆಕ್ಚರ್ಸ್ ಎಲ್ಲ ಲ್ಯಾಬ್ ಅಲ್ಲಿ ಅವ್ರು ಬಂದು ಮಾಡ್ಕೊಳ್ರಿ, ನೀವೇ ಕಾಪಿ ಪೇಸ್ಟ್ ಮಾಡ್ರಿ ಅಂತಾನೆ ಅಂತಾರೆ. ಬಟ್ ಇಂಡಿವಿಜುವಲ್ ಆಗಿ ಯಾರು ಬರಲ್ಲ. ನೀವು ಬಂದು ಇಂಡಿವಿಜುವಲ್ ಆಗಿ ಹೇಳ್ಕೊಡ್ತಿದ್ದೀವಿ ಸರ್, ಒಬ್ಬರೊಬ್ಬರಿಗೆ ಬಂದು ಹಿಂಗೆ ಮಾಡ್ರಿ, ಅದು ಬರ್ತಿಲ್ವಾ ಹಿಂಗೆ ಮಾಡ್ರಿ, ಇನ್ಸ್ಟಾಲ್ ಮಾಡ್ರಿ ಅಂತ ಹೇಳ್ತೀವಿ ಸರ್. ತುಂಬ ಚೆನ್ನಾಗಿ ಕ್ಲಾಸ್ ಎಲ್ಲ ಹೇಳ್ಕೊಡ್ತೀವಿ ಸರ್. ಅವ್ರಿಗೆ ತುಂಬ ಹೆಲ್ಪ್ ಆಗಿದೆ ಸರ್. ಇನ್ನೂ ಬೇಕು ಅನ್ಸುತ್ತೆ ಸರ್. ಎಥಿಕಲ್ ಹ್ಯಾಕಿಂಗ್ ಇಂದ ಏನು ಯೂಸ್ ಆಯ್ತು ನನಗೆ ಅಂತ ಅನ್ನೋದಾದ್ರೆ, ಫಸ್ಟ್ ಆಫ್ ಆಲ್ ಫೋನ್ ಸೆಕ್ಯೂರಿಟಿ. ಯಾಕಂದ್ರೆ ಎಷ್ಟೋ ಜನ ಫೋನ್ ಸೆಕ್ಯೂರಿಟಿ ಹೆಂಗ್ ವರ್ಕ್ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಎಲ್ಲರೂ ಒಂಥರ ಗಾಬರಿ ಆದ್ರು. ಯಾವುದೋ ಲಿಂಕ್ ಗೊತ್ತಿರ್ತಿದ್ವಿ, ಏನೇನೋ ಮಾಡ್ತಿದ್ವಿ. ಸೊ ಅದೊಂದು ಭಾಳ ಹೆಲ್ಪ್ಫುಲ್ ಆಗಿದೆ ನಮಗೆ. ಹಂಗೆ ಮತ್ತೆ ಈಗ ಲಾಸ್ಟ್ ಸೆಷನ್ ಯಾವಾದರೂ ಲಾಸ್ಟ್ ಸೆಮ್ ಅಲ್ಲಿ ಸೈಬರ್ ಸೆಕ್ಯೂರಿಟಿ ಮಾಡಿದ್ರು. ಸೊ ಅದಷ್ಟು ಯಾರಿಗೂ ಹಿಡಿಸ್ತಿಲ್ಲ. ಒಂದು 3-4 ವಾರ ಮಾಡಿದ್ರು. ಪ್ರಾಕ್ಟಿಕಲ್ ಒಂದು ಇಷ್ಟೇ ಹೇಳ್ಕೊಟ್ಟಿರ್ಲಿಲ್ಲ. ಸೊ ಸರ್ ಶಿವಾಲಿ ಸರ್ ತುಂಬಾ ಚೆನ್ನಾಗಿ ಪ್ರಾಕ್ಟಿಕಲ್ ಮತ್ತೆ ಥಿಯರಿನ ಹೇಳ್ಕೊಟ್ಟಿದ್ದಾರೆ. ಸ್ಪೆಷಲಿ ಫಾರ್ ಗರ್ಲ್ಸ್ ಅವರು ಸ್ಪೆಷಲ್ ಕೇರ್ ತಗೊಂಡು ಗರ್ಲ್ಸಿಗೆ ಏನೇನು ಯಾವ ಥರ ಇರಬೇಕು, ಆಮೇಲೆ ಫೋನ್ ಯೂಸ್ ಮಾಡುವಾಗ ಹೇಗಿರಬೇಕು, ಕರೆಂಟ್ಲಿ ಪ್ರೆಸೆಂಟ್ ಆಗಿ ವರ್ಲ್ಡಲ್ಲಿ ಏನು ನಡೀತಿದೆ, ಎಷ್ಟೆಲ್ಲ ಹ್ಯಾಕಿಂಗ್ ಸ್ಕಿಲ್ಸ್ ನಡೀತಿದೆ, ಅದರಿಂದ ಹೆಣ್ಮಕ್ಳು ಎಷ್ಟು ಸಫರ್ ಪಡ್ತಿದ್ದಾರೆ ಅನ್ನೋದನ್ನ ಸಪ್ರೇಟಾಗಿ ಒಂದು ಕನ್ಸರ್ನ್ ತೊಗೊಂಡು ಗ್ರೂಪ್ ಮಾಡಿ ನಮಗೆಲ್ಲ ಡೈಲಿ ಅಪ್ಡೇಟ್ಸ್ ಕೊಡ್ತಾ ಹೋದ್ರು. ಅದರಿಂದ ತುಂಬ ಹೆಲ್ಪ್ ಆಗಿದೆ. ಈ ಥರ ಹೆಲ್ಪ್ ಯಾರೂ ಮಾಡಲ್ಲ. ನಾವು 2 ಸೆಮ್ಮನ್ನು ತುಂಬ ಡಿಜಿಟಲ್ ಕಾಂಪಿಟೆನ್ಸಿ ಕ್ಲಾಸಸ್ ಕೇಳಿದ್ದೀವಿ. ಒಂದು ಸೆಷನ್ ಏನಾದರೂ ಯಾವುದಾದ್ರೂ ಹಾಲಿಡೇ ಬಂದು ಮಿಸ್ ಆಯಿತು ಅಂದರೆ ಅವ್ರು ಅಲ್ಲಿಗೆ ಮುಗಿಸ್ಬಿಡೋರು. ನೆಕ್ಸ್ಟ್ ಸೆಷನ್ ತೊಗೊತಾ ಇರಲಿಲ್ಲ, ಇನ್ಚಾರ್ಜ್ ತೊಗೊಂಡು. ಸರ್ ಆ ಥರ ಮಾಡಲಿಲ್ಲ. ಈ ಸೆಷನ್ ಆಗಲಿಲ್ಲ ಅಂದ್ರೂ ನೆಕ್ಸ್ಟ್ ವೀಕಲ್ಲಿ ಬೇರೆ ಸೆಷನಲ್ಲಿ ಮತ್ತೆ ಅವರೇ ಇನಿಷಿಯೇಟ್ ತೊಗೊಂಡು ಹಾಕ್ಸ್ಕೊಂಡು ನಮಗೆಲ್ಲ ಕ್ವಶನ್ಸ್ನ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು. ಸರ್ ಟೀಚಿಂಗ್ ಮಾಡಿದ್ದು ಎಲ್ಲ ಚೆನ್ನಾಗಿದೆ. ಅವ್ರ ಎಕ್ಸ್ಪೀರಿಯನ್ಸ್, ಆಮೇಲೆ ಅದು ಎಲ್ಲ ಆ್ಯಕ್ಟಿವಿಟೀಸ್ ಇಲ್ಲೇ ಕ್ಲಾಸಲ್ಲೇ ಮಾಡಿಸ್ತಾರೆ, ಅದು ಚೆನ್ನಾಗಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪ್ರಿನ್ಸಿಪಲಿಗೆ ಥ್ಯಾಂಕ್ಸ್ ಹೇಳ್ಬೇಕು ಫಸ್ಟ್. ನಾವು ಈ ಕಾಲೇಜಲ್ಲಿ ಸೊ ನಮ್ಗೆ ಕರೆಸಿ ಇಲ್ಲಿ ಎಲ್ಲ ನಮಗೆ ಇದು ಮಾಡಿ ಕ್ರಾಕಿಂಗ್ ಕೋರ್ಸ್ ಮಾಡಿಸಿ ಎಲ್ಲ ಪ್ರಾಕ್ಟಿಕಲ್ ಸೆಕ್ಷನ್ಸೇ ಮಾಡಿಸಿದ್ದಾರೆ. ಸೊ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಸ್ವಲ್ಪ ಕ್ಲಾಸಸ್ ತಗೊಂಡಿದ್ರು ಸರ್ ನಮಗೆ ಫುಲ್ ಕ್ಲೋಸ್ ಆಗಿದ್ದಾರೆ. ಅಂಡ್ ದ ವೇ ಆಫ್ ಟೀಚಿಂಗ್ ಇರ್ಬೋದು, ತುಂಬಾ ಇಷ್ಟ ಆಗಿದೆ. ಎಲ್ಲ ಸೈಬರ್ ಸೆಕ್ಯೂರಿಟಿ ಬಗ್ಗೆ ನಮಗೆ ಏನು ಗೊತ್ತಿರಲಿಲ್ಲ ಮುಂಚೆ. ಅದು ಏನಂತ ಅದು ಥಿಯರಿ ಒಂದು ಓದಿದ್ವಿ ಇಲ್ಲಿ ಯೂನಿವರ್ಸಿಟಿಯಲ್ಲಿ BCA ಇದ್ದಾಗ. ಅದು ಪ್ರಾಕ್ಟಿಕಲ್ ಏನೂ ಗೊತ್ತಿರಲಿಲ್ಲ. ಸರ್ ಬಂದಾಗ ಪ್ರಾಕ್ಟಿಕಲ್ ಗೊತ್ತಾಯಿತು. ಆಮೇಲೆ ಪ್ರಾಕ್ಟಿಕಲಲ್ಲಿ ಅದು ಹ್ಯಾಕಿಂಗ್ ಎಲ್ಲ ಹೆಂಗಾಗುತ್ತೆ ಅದು ಏನೂ ಗೊತ್ತಿರಲಿಲ್ಲ ಮುಂಚೆ. ಆಮೇಲೆ ಸರ್ ಬಂದು ಹೇಳಿದ್ರಿ ಅದು ಪ್ರಾಕ್ಟಿಕಲ್ ಮಾಡ್ಕೊಳ್ಳಿ. Talking about the cybersecurity classes, sir has taken many less classes as compared to other subjects, but actually we needed the cybersecurity classes more, sir, because I personally want to learn cybersecurity. I have interested in the hacking. You also told you will teach us about the hacking also last question. ಸರ್ ಆ್ಯಕ್ಚುಲಿ ನಾವು 15 years ಎಜುಕೇಷನ್ ಮಾಡಿದ್ವಿ. ಬಟ್ ಎಲ್ಲ ಕಡೆ ಯಾವ ಸ್ಕೂಲಿಗೆ ಹೋದ್ರೆ ಆಲ್ಮೋಸ್ಟ್ ಜಾಸ್ತಿ ಥಿಯರಿಟಿಕಲಿ ಪಾರ್ಟ್ ಹೇಳ್ಕೊಡ್ತಾರೆ, ಪ್ರಾಕ್ಟಿಕಲ್ ಪಾರ್ಟ್ ಹೇಳ್ಕೊಡೋದೆಲ್ಲ ಕಡಿಮೆ. ನೀವು ನೋಡಿದ್ದು ಅಬ್ಸರ್ವ್ ಮಾಡಿ. ಬಟ್ ನಾನು ಫಸ್ಟ್ ಟೈಮ್ ಇಲ್ಲಿ GMIT ಬಂದಾಗ ಸರ್ವೇ ಫಸ್ಟ್ ಟೈಮ್ ಈಚ್ ಲೈನು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದು. ಮತ್ತು ಈಚ್ ಲೈನ್ ಹೇಗೆ ಬಂತು ಅಂತ ಹೇಳಿದ್ದು ಸರ್ ಒಬ್ಬರೇ. ಸೊ ಇದರಿಂದ ನಾವು ಏನು ತಿಳ್ಕೊಬೇಕಂದ್ರೆ ಫಸ್ಟ್ ಪ್ರಾಕ್ಟಿಕಲಿಗೆ ಮಹತ್ವ ಕೊಡಬೇಕು. ಇಷ್ಟು ದಿವಸ ನಾವು 15 years ಬರೀ ಥಿಯರಿ ಓದ್ಕೊಂಡು ಬಂದಿದ್ದೀವಿ. ಸೊ ಪ್ರಾಕ್ಟಿಕಲ್ ನಾಲೆಡ್ಜ್ ಇಲ್ಲ ಅಂತಂದರೆ ಥಿಯರಿ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ. ಸೊ ಥ್ಯಾಂಕ್ ಯು ಸರ್ ಫಾರ್ ಲರ್ನಿಂಗ್ ಈಚ್ ಸ್ಟೆಪ್ಸ್ ಫಾರ್. ಒಂದು ಎರರ್ ಇತ್ತಂದ್ರು ಪರ್ಸನಲ್ ಆಗಿ ಇಲ್ಲಲ್ಲ ಅಲ್ಲಿ ಬಂದು ಹೇಳ್ತಾರೆ ಸರ್. ಅದನ್ನ ಮೆಚ್ಚಬೇಕು. ಯಾಕಂತಂದ್ರೆ ಯಾರು ಟೀಚರ್ಸ್ಗಳು ಬಂದು ಪರ್ಸನಲ್ ಆಗಿ ಹೇಳ್ಕೊಡಲ್ಲ. ಮತ್ತು ಆಮೇಲೆ ಲೈನ್ ಬೈ ಲೈನ್ ಕೋಡ್ ಹೇಳ್ಕೊಡ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ಒಂದೊಂದು ಕೋಡು ಒಂದೊಂದು ಲೈನು ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್.